ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಸಹನಾ. ಈಗ ಮುಖ್ಯಾಂಶಗಳು. ಹಾನಗಲ್ ಸೋತ ಮಾತ್ರಕ್ಕೆ ಸಿಎಂ ವರ್ಚಸ್ಸು ಕಡಿಮೆಯಾಗದು. ಸಾಮೂಹಿಕವಾಗಿ ಸೋಲಿನ ಜವಾಬ್ದಾರಿ ಹೊತ್ತುಕೊಂಡಿದ್ದೇವೆ. ಹಾಸನಾಂಬ ದರ್ಶನ ಪಡೆದ ಬಿವೈ ವಿಜಯೇಂದ್ರ ಹೇಳಿಕೆ. ಚುನಾವಣೆ ಎಂದ ಮೇಲೆ ಸೋಲು ಗೆಲುವು ಸಾಮಾನ್ಯ. ರಾಷ್ಟ್ರೀಯ ಪಕ್ಷವೇ ಠೇವಣಿ ಕಳೆದುಕೊಂಡ ಮೇಲೆ ಜೆಡಿಎಸ್ ಯಾವ ಲೆಕ್ಕ? ಹಾಸನದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಸಮರ್ಥನೆ. ವಿವಿಧ ಗಣ್ಯರು ಸ್ವಾಮೀಜಿಗಳಿಂದ ಹಾಸನಾಂಬೆ ದರ್ಶನ. ಸಾರ್ವಜನಿಕ ದರ್ಶನ ಮುಕ್ತಾಯಕ್ಕೆ 2 ದಿನ ಬಾಕಿ. ಸರ್ಕಾರಿ ರಜಾ ದಿನವಾದ್ದರಿಂದ ದೇವಿ ದರ್ಶನಕ್ಕೆ ನೂಕುನುಗ್ಗಲು. ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಪಕ್ಷದ ಶಾಸಕರಿದ್ದಾರೆ. ಇವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದ್ದು ಪಕ್ಷ ಸಂಘಟನೆ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಶ್ರಮಿಸಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯ ಘಟಕದ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದರು. ಬುಧವಾರ ಹಾಸನಾಂಬ ದೇವಾಲಯಕ್ಕೆ ಭೇಟಿ ನೀಡಿದ ಅವರು ದೇವಿ ದರ್ಶನದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಶಾಸಕರನ್ನು ಗೆಲ್ಲಿಸಲು ಶಾಸಕ ಪ್ರೀತಂ ಜೇಗೌಡ ಕೆಲಸ ಮಾಡುತ್ತಿದ್ದಾರೆ. ಅವರಿಗಿಂತ ನನಗೆ ಹೆಚ್ಚು ವಿಶ್ವಾಸವಿದೆ. ಮುಂದಿನ ದಿನಗಳಲ್ಲಿ ಪ್ರೀತಂ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿದೆ ಎಂದರು. ನಾನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷನಾಗಿ ರಾಜ್ಯದಲ್ಲಿ ಪ್ರವಾಸ ಮಾಡುತ್ತಿದ್ದು, ಮುಂದಿನ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಎಂಬುದರ ಬಗ್ಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ನಿರ್ಧಾರ ಮಾಡಲಿದ್ದಾರೆ. ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಎಂಬುದರ ಬಗ್ಗೆ ತೀರ್ಮಾನ ಮಾಡಿಲ್ಲ ಎಂದರು. ಬಿಎಸ್ ಯಡಿಯೂರಪ್ಪ ಅವರು ಬಿಜೆಪಿ ಪಕ್ಷದ ಹಿರಿಯ ನಾಯಕರು. ಇಡೀ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಎಂದರೆ ಅವರ ಕೊಡುಗೆ ಹೆಚ್ಚಿದೆ. ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿದ್ದು, ಬಿಜೆಪಿಯನ್ನು ಮತ್ತೆ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ಸ್ವೀಕರಿಸಿ 2 ತಿಂಗಳು ಮಾತ್ರ ಕಳೆದಿದ್ದು, ಹಾನಗಲ್ ವಿಧಾನಸಭಾ ಕ್ಷೇತ್ರ ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಅಲ್ಲೇ ಬೀಡು ಬಿಟ್ಟು ಸಿಂದಗಿ ಮತ್ತು ಹಾನಗಲ್ ಕ್ಷೇತ್ರದಲ್ಲಿ ಗೆಲ್ಲಬೇಕು ಎಂದು ಸಿಎಂ ಜೊತೆ ಬಿಜೆಪಿ ಮುಖಂಡರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದರೆ ಸಿಂದಗಿಯಲ್ಲಿ ಮಾತ್ರ ಗೆದ್ದಿದ್ದೇವೆ, ಹಾನಗಲ್ನಲ್ಲಿ ಸೋತಿದ್ದೇವೆ. ಅಷ್ಟಕ್ಕೆ ಸಿಎಂ ಅವರ ವರ್ಚಸ್ಸಿಗೆ ಧಕ್ಕೆ ಆಗಿದೆ ಎಂಬುದನ್ನು ಯಾರೂ ಒಪ್ಪುವುದಿಲ್ಲ ಎಂದು ತಿಳಿಸಿದರು. ಹಾನಗಲ್ನಲ್ಲಿ ಹಿನ್ನಡೆಯಾಗಿದ್ದು, ಮುಂದೆ ನಡೆಯುವ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಎದುರಿಸಲಿದ್ದೇವೆ. ಸಾಮೂಹಿಕವಾಗಿ ಸೋಲಿನ ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ. ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರ ಮೇಲೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ 15 ಉಪಚುನಾವಣೆಯಲ್ಲಿ 12 ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಒಂದು ಚುನಾವಣೆಯಲ್ಲಿ ಹಿನ್ನಡೆ ಆದ ತಕ್ಷಣ ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗುತ್ತದೆ ಎಂಬ ಮಾತುಗಳು ಸರಿಯಾಗಿಲ್ಲ ಎಂದರು. ಉಪಚುನಾವಣೆ ವೇಳೆ ಹಾನಗಲ್ನಲ್ಲಿ ಕಾಂಗ್ರೆಸ್ ಗೆದ್ದಿರುವುದಕ್ಕೆ, ಬಿಜೆಪಿಗೆ ಹಿನ್ನಡೆಯಾಗಿರುವುದಕ್ಕೆ ಅನೇಕ ಕಾರಣಗಳಿವೆ. ಈ ಬಗ್ಗೆ ನಾವು ಕುಳಿತು ಒಟ್ಟಿಗೆ ಚರ್ಚೆ ಮಾಡುತ್ತೇವೆ. ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಗುಂಡ್ಲುಪೇಟೆ, ನಂಜನಗೂಡಿನಲ್ಲಿ ಜಯಭೇರಿ ಬಾರಿಸಿದ್ದರು. ನಂತರದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರು ಯಾವ ರೀತಿ ತೀರ್ಪು ಕೊಟ್ಟಿದ್ದರು ಎಂಬುದನ್ನು ನೋಡಿದ್ದೇವೆ. ಹಾಗಾಗಿ ಈ 2 ಚುನಾವಣೆಯನ್ನು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಎಂದು ಹೇಳಲಾಗುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಜಯವೆಂದು ನಾನು ಒಪ್ಪಿಕೊಳ್ಳುವುದಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ಹಾಸನ ಜಿಲ್ಲೆನಲ್ಲಿ ಅವರು ಒಬ್ಬರೇ ಇವತ್ತು ನಮ್ಮ ಬಿಜೆಪಿ ಶಾಸಕರು ಇರ್ತಕ್ಕಂಥದ್ದು. ಹಾಗಾಗಿ ಅವ್ರ ಮೇಲೂ ಕೂಡ ಜವಾಬ್ದಾರಿ ಜಾಸ್ತಿ ಇದೆ. ಅವರು ಕೂಡ ಪಣ ತೊಟ್ಟಿದ್ದಾರೆ. ಕೇವಲ ತಾವು ಒಬ್ಬರೇ ಇವತ್ತು ಹಾಸನ ಗೆಲ್ತಕ್ಕಂಥದ್ದಲ್ಲ, ಇವತ್ತು 5 ಕ್ಷೇತ್ರ, ಕನಿಷ್ಠ 5 ಶಾಸಕರನ್ನ ಗೆಲ್ಲಿಸ್ಕೊಂಡು ಬರ್ತೇನೆ ಅಂತಕ್ಕಂಥ ಒಂದು ದೃಷ್ಟಿಕೋನಕ್ಕೆ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ವಿಶ್ವಾಸ ಇದೆ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟನೆ ಮತ್ತು ನಮ್ಮ ಪ್ರೀತಮ್ ಗೌಡರು ಎಲ್ಲ ನೇತೃತ್ವದಲ್ಲಿ, ನಮ್ಮ ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಅಣ್ಣ ಕೂಡ ಅವರಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಚುನಾವಣೆ ಯಾರೇ ಅಭ್ಯರ್ಥಿ ಆದರೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋ ದೃಷ್ಟಿಯಿಂದ ಎಲ್ಲರೂ ಕೂಡ ಶ್ರಮವನ್ನು ಹಾಕ್ತಾರೆ. ಅದರ ಯಶಸ್ಸು ಕೂಡ ಆಗ್ತಾರೆ. ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನು ಈ ನಾಡಿನಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಪ್ರವಾಸನ ಮಾಡ್ತಾ ಇದ್ದಾರೆ. ಈ ಸಂದರ್ಭನ ಹೇಳ್ತಕ್ಕಂಥದ್ದು, ಈ ರೀತಿ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಕಟ್ಟಾಗ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ನಾಯಕರಿಂದ ಅಥವಾ ರಾಜ್ಯ ನಾಯಕರಿಂದ ಆಗ್ತದೆ ಅಂತಕ್ಕಂಥದ್ದೇ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ ಅಥವಾ ನನ್ನಾಗಲಿ ನನ್ನ ಇವತ್ತು ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಇಲ್ಲಿ ಯಾರೂ ಕೂಡ ಕಟ್ಟಾಗ್ತಂಥ ಪ್ರಶ್ನೆ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ತಮಗೆ ಗೊತ್ತಿರೋ ಹಾಗೆ ಹಾನಗಲ್ಲಲ್ಲೂ ಕೂಡ ಸುಮಾರು 4-5 ದಿನಗಳ ಕಾಲ ಪ್ರವಾಸನ ಮಾಡಿದರು. ಸಿಂಧೂ ಕೂಡ ಹೋಗಿ ಬಂದಿದ್ದಾರೆ. ಹಾಗಾಗಿ ಈ ರೀತಿ ಅದನ್ನು ಹೇಳ್ತಕ್ಕಂಥದ್ದು, ಅರ್ಥೈಸ್ತಕ್ಕಂಥದ್ದು ಯಾವುದು ಕೂಡ ಸರಿಯಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯನ ಕೊಟ್ಟಿದೆ ಭಾರತೀಯ ಜನತಾ ಪಕ್ಷ. ಅವರು ಸ್ವತಂತ್ರವಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಕೂಡ ಮಾಡೋರಿದ್ದಾರೆ.
ಸಿಂಧಿಗೂ ಕೂಡ ಹೋಗಿ 2 ಚುನಾವಣೆ ಗೆಲ್ಲಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ ಅದರಲ್ಲಿ ಪ್ರಯತ್ನ ಮಾಡಿದ್ದಾರೆ. ಸಿಂಧಗಿಯಲ್ಲಿ ಗೆದ್ದಿದ್ದೇವೆ, ಹಾನಗಲ್ನಲ್ಲಿ ಗೆದ್ದಿಲ್ಲ. ಹಂಗಂದ ಮಾತ್ರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಅಥವಾ ಅವ್ರ ವರ್ಚಸ್ಸಿಗೆ ಧಕ್ಕೆ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾವು ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ. ಇನ್ನೂ ಕೂಡ ಮೊನ್ನೆ ನೋಡಿದ್ರೆ ನಾವು 3 ಕಾರ್ಪೊರೇಷನ್ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ, ನಮ್ಮ ರಾಜ್ಯದ ಅಧ್ಯಕ್ಷ ಇರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಚುನಾವಣೆಗಳು ಗೆದ್ದಿರ್ತಕ್ಕಂಥದ್ದು. ಅದೇ ನಮ್ಮ ವಿಶ್ವಾಸ ಇದೆ, ಈ ಒಂದು ಹಾನಗಲ್ಲಲ್ಲಿ ನಮಗೆ ಹಿನ್ನಡೆ ಆಗಿದ್ರೂ ಕೂಡ ಬರುವಂಥ ಚುನಾವಣೆಗಳಲ್ಲಿ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಎಲ್ಲರೂ ಒಟ್ಟಿಗೆ ಸೇರೋದನ್ನ ಎದುರಿಸ್ತೀವಿ. ಜಿಲ್ಲಾಧಿಕಾರಿ ಆರ್ ಗಿರೀಶ್, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎನ್ ನಂದಿನಿ, ಶಾಸಕ ಪ್ರೀತಂ ಜೇಗೌಡ, ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ಕೆ ಸುರೇಶ್, ಶೋಭನ್ ಬಾಬು, ಚನ್ನಕೇಶವ್, ಎಚ್ಎನ್ ನಾಗೇಶ್, ವೇಣುಗೋಪಾಲ್ ಹಾಗೂ ಇತರರು ಹಾಜರಿದ್ದರು. ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ಪಶ್ಚಿಮ ಬಂಗಾಳದ 4 ಕ್ಷೇತ್ರಗಳಲ್ಲಿ 3 ಕಡೆ ಠೇವಣಿ ಕಳೆದುಕೊಂಡಿದೆ. ಒಂದು ರಾಷ್ಟ್ರೀಯ ಪಕ್ಷವೇ ಠೇವಣಿ ಕಳೆದುಕೊಂಡ ಮೇಲೆ ಜೆಡಿಎಸ್ ಯಾವ ಲೆಕ್ಕ? ಇದಕ್ಕೆಲ್ಲ ಧೃತಿಗೆಡಬೇಕಿಲ್ಲ. ಚುನಾವಣೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಎಂದು ಶಾಸಕ ಎಚ್.ಡಿ. ರೇವಣ್ಣ ಸಮರ್ಥಿಸಿಕೊಂಡರು. ಸಿಂದಗಿಯಲ್ಲಿ ಬಿಜೆಪಿ ಗೆಲ್ಲಲು ಕಾಂಗ್ರೆಸ್ ಕಾರಣ, ಆದರೆ ಹಾನಗಲ್ನಲ್ಲಿ ಬಿಜೆಪಿ ಜಗಳದಿಂದ ಕಾಂಗ್ರೆಸ್ ಗೆದ್ದಿದೆ. ಮತದಾರರು ಪ್ರೀತಿಯಿಂದ ಮತ ಹಾಕಿಲ್ಲ, ಮುಖಂಡರಿಂದಲೂ ಗೆದ್ದಿಲ್ಲ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಂಗ್ರೆಸ್ನ ಒಬ್ಬರು ಮಾಜಿ ಮುಖ್ಯಮಂತ್ರಿ ಸೇರಿದಂತೆ 2 ನಾಯಕರು ಸಿಂದಗಿಯಲ್ಲಿ ಪ್ರಚಾರ ಮಾಡಿ ಸೋಲು ಅನುಭವಿಸಿದರು. ಕಾಂಗ್ರೆಸ್ನಿಂದ ಜನ ಬೇಸತ್ತು ಸಿಂದಗಿಯಲ್ಲಿ 32,000 ಮತಗಳಿಂದ ಸೋಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಅಭ್ಯರ್ಥಿಯನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಿದ್ದಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ. ಅಭ್ಯರ್ಥಿಗಳೇ ಇಲ್ಲದ ಹೀನಾಯ ಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಎಂದು ಟೀಕಿಸಿದರು. ಸಿಂದಗಿ ಮತ್ತು ಹಾನಗಲ್ ಉಪಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಕಾಂಗ್ರೆಸ್ ಬಿಜೆಪಿಯನ್ನು ಬಯಲಿಲ್ಲ. 2 ರಾಷ್ಟ್ರೀಯ ಪಕ್ಷಗಳು ಜೆಡಿಎಸ್ ಪಕ್ಷವನ್ನು ಗುರಿ ಮಾಡಿದವು. ಆದರೆ ದೇವೇಗೌಡರು ಇರುವವರೆಗೂ ಪ್ರಾದೇಶಿಕ ಪಕ್ಷ ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದರು. ಜೆಡಿಎಸ್ ಮುಗಿಸಬೇಕೆಂಬುದೇ ಕಾಂಗ್ರೆಸ್ನ ಮೊದಲ ಆದ್ಯತೆಯಾಗಿದೆ. ಉಪಚುನಾವಣೆಯಲ್ಲಿ 2 ರಾಷ್ಟ್ರೀಯ ಪಕ್ಷಗಳಿಂದ ಹಣದ ಹೊಳೆಯೇ ಹರಿದಿದೆ. ನಮ್ಮ ಬಳಿ ಅಷ್ಟು ಹಣವಿಲ್ಲ ಎಂದರು. 2018ರಲ್ಲಿ ನಮ್ಮ ಪಕ್ಷದ 7 ಜನರನ್ನು ಕರೆದುಕೊಂಡು ಹೋದರು. ಎಲ್ಲರೂ 50,000ದಿಂದ ಸೋತು ಮನೆಗೆ ಹೋದರು. 125 ಸೀಟ್ ಇದ್ದ ಕಾಂಗ್ರೆಸ್ 79ಕ್ಕೆ ಇಳಿಯುವ ಮೂಲಕ ಜನ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಿದರು. 2 ರಾಷ್ಟ್ರೀಯ ಪಕ್ಷಗಳಿಂದ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಅನ್ನು ಮುಗಿಸಲು ಸಾಧ್ಯವಿಲ್ಲ. 2023ಕ್ಕೆ ಜೆಡಿಎಸ್ ಪ್ರಬಲವಾಗಿ ನಿಲ್ಲಲಿದೆ ಎಂದು ರೇವಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ನಲ್ಲಿ ಕೆಲವು ಬಟ್ಟಂಗಿಗಳನ್ನು ಇಟ್ಟುಕೊಂಡು ಬೆಳಗಾದರೆ ಸಾಕು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಬೈಯುವುದೇ ಅವರ ಕೆಲಸ. ಇದರಿಂದಲೇ ಸಿಂದಗಿಯಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸಿದ್ದು. ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಕರೆದುಕೊಂಡು ಹೋಗಿ ಜೆಡಿಎಸ್ ವಿರುದ್ಧ ಅಪಪ್ರಚಾರ ಮಾಡಿದ್ದರಿಂದ ಸೋಲು ಅನುಭವಿಸಬೇಕಾಗಿದೆ ಎಂದರು. ಜಿಲ್ಲೆಯ ಜಾನುವಾರುಗಳಿಗೆ 2 ವರ್ಷಗಳಿಂದ ಕಾಲು ಬಾಯಿ ಜ್ವರ ಮತ್ತು ಚಪ್ಪೆ ರೋಗಕ್ಕೆ ಲಸಿಕೆ ನೀಡಿರಲಿಲ್ಲ. ಈ ಬಗ್ಗೆ ಹೇಳಿಕೆ ನೀಡಿದ ಮಾರನೇ ದಿನವೇ ಜಿಲ್ಲೆಗೆ 5.5 ಲಕ್ಷ ಡೋಸ್ ಲಸಿಕೆ ಬಂದಿದ್ದು, ಈಗಾಗಲೇ ಜಾನುವಾರುಗಳಿಗೆ ಲಸಿಕೆ ಹಾಕುವ ಕಾರ್ಯ ನಡೆಯುತ್ತಿದೆ ಎಂದು ಶಾಸಕ ರೇವಣ್ಣ ಹೇಳಿದರು. ಬೈ ಎಲೆಕ್ಷನ್ 2 ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷನ ಬೆಳಗ್ಗೆ ಇದ್ದರೆ ಅವರು ಕಾಂಗ್ರೆಸ್ ಬಿ ಜೆ ಪಿಯವ್ರು ಬೈನಿಲ್ಲ, ಬಿ ಜೆ ಪಿಯವರು ಕಾಂಗ್ರೆಸ್ ಬೈನಿಲ್ಲ, ಕಾಂಗ್ರೆಸ್ನವರು ಬಿ ಜೆ ಪಿಯವರು ಇಬ್ಬರೂ ಜೆ ಡಿ ಎಸ್ ಬಂದು ಒಂದೇ ಟಾರ್ಗೆಟ್, ಈ ಪ್ರಾದೇಶಿಕ ಪಕ್ಷ ಮುಗಿಸ್ಬೇಕು ಅಂತ. ಅದು ಯಾರ ಕೈಲೂ ಆಗಲ್ಲ, ಯಾರ ಕೈಲೂ ಮುಗ್ಸೋಕ್ಕಾಗಲ್ಲ. ಕಾಂಗ್ರೆಸ್ನವ್ರ ಕೈಲೂ ಆಗಲ್ಲ, ಬಿ ಜೆ ಪಿಯವ್ರ ಕೈಲೂ ಆಗಲ್ಲ. 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧ 2023ರಲ್ಲಿ ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಕುಮಾರಸ್ವಾಮಿ ಹೇಳಿದ್ದಾರೆ. ನಾವೇನಾಗಿತ್ತು ಅಂದರೆ ಅಲ್ಲಿ ಹಿಂದೆ ಮನವಳ್ಳಿಯರಿದ್ರಲ್ಲ, ಅವ್ರಿಗೆ ಇವ್ರ ತಂದೆ ಯಾರು ನಮ್ಮ ಅಲ್ಲಿಂದ ನಿಂತಿದ್ರು, ಮುಸ್ಲಿಂ, ಸುಮಾರು 45,000 ಓಟ್ ಇತ್ತು ಅವ್ರದ್ದು. ಅವ್ರ ತಂದೆ ಈ ಪಾರ್ಟಿಗೋಸ್ಕರ ದುಡಿದಿದ್ರು, ಎಲ್ಲ ಬಂದು ಇವ್ರಿಗೆ ಕೊಡಿ ಅಂತ ಅಂದರು. ಅದು ಬೇರೆ ಅಪಪ್ರಚಾರ ಮಾಡಿ ಎಲ್ಲಿ ಇದು ಹೋದರೆ ಬಿ ಜೆ ಪಿ ಗೆದ್ದೋಗುತ್ತೆ ಅಂಥೇಳಿ ಕಾಂಗ್ರೆಸ್ನವ್ರು ಹೇಳಿ ಆ ಓಟೆಲ್ಲ ಬೇರೆ ಥರ ಡೈವರ್ಟ್ ಆಗಿದೆ. ಈಗ ಅದಕ್ಕೆಲ್ಲ ಏನು ಹೆದರಿಕೆಂಡು ಹೋಗ್ಬೇಕಾಗಿಲ್ಲ. ಕಾಂಗ್ರೆಸ್ನ ಬೆಳಗ್ಗೆ ಇದ್ದರೆ ಕಾಂಗ್ರೆಸ್ನವ್ರು ಏನು ಬೈದರು, ನೀವು ಕೆಲವು ಬಟಂಗಿಗಳು ಇಟ್ಕೊಂಡಿದ್ರು ಕಾಂಗ್ರೆಸ್ನವರು, ಅಂದರೆ ಯಾವ ಇವು ಇರ್ತಾವಲ್ಲ ಸ್ವಾಮಿ, ಅದಕ್ಕೇನೋ ಹೇಳ್ತಾರಲ್ಲ ಅಲ್ಲಿ ಹೊಗಳು ಭಟ್ರವರಲ್ಲ, ಅವ್ರನ್ನ ಇಟ್ಕೊಂಡು ಬೆಳಗ್ಗೆ ಇದ್ದರೆ ಕುಮಾರಣ್ಣ ಬೈಯೋದು, ಇಟ್ಕೊಂಡು ಬೆಳಗ್ಗೆ ಇದ್ದರೆ ಕುಮಾರಣ್ಣ ಬೈಯೋದು ಕೆಲವು ನೋಡಿದ್ರಲ್ಲ. ಅದನ್ನು ಮಾಡೋಕ್ಕೆ ಹೋಗಿ ಇವತ್ತು ಕಾಂಗ್ರೆಸ್ ಸಿಂದಗಿನಲ್ಲಿ ಹೋಯ್ತು. ಅದುವೇ ನಮ್ಮ ಪಕ್ಷದಿಂದ ಕರ್ಕೊಂಡು ಹೋಗಿ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗೈತೆ ಅಂದರೆ, ನಮ್ಮ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗಿ 30,000 ಸೋತವ್ರೆ. ಸ್ವಾಮಿ ನಮ್ದಿರಲಿ, ಜನೇನೇ ಐತೆ, ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ
ಕಾಂಗ್ರೆಸ್ನವರಿಂದನೇ ಇವತ್ತೇನಾದ್ರು ಸಿಂದಗಿಯಲ್ಲಿ BJP ಬರಬೇಕಾಗಿದ್ದರೆ ಕಾಂಗ್ರೆಸ್ ಮುಖಂಡರುಗಳೇ ಕಾರಣ. ಈಗ ನಮ್ಮ ರಾಷ್ಟ್ರೀಯ ಪಕ್ಷ ಅಂತೀರಪ್ಪ, ಇಲ್ಲಿ ನೋಡಿ, ಇಲ್ಲಿ BJP ರಾಷ್ಟ್ರೀಯ ಪಕ್ಷ 3 ಕಡೆ ಠೇವಣಿ ಕಳ್ಕೊಂಡೈತಪ್ಪ. ಇವೆಲ್ಲ ನಾವು ಸೋಲು ಗೆಲುವೆಲ್ಲ ತಗೋತೀವಿ. ಇವೆರಡೂ ರಾಷ್ಟ್ರೀಯ ಪಕ್ಷಗಳ ಮೇಲೆ 2023ಕ್ಕೆ ಇನ್ನೂ ಈ ಪಕ್ಷ ಸದೃಢವಾಗಿದೆ, ಏನು ಹೆದರಬೇಕಾಗಿಲ್ಲ ಸರ್. ಹಾನಗಲ್ಲಲ್ಲಿ ಇವತ್ತು BJPಯ ಒಳ ಅಂತರ ಜಗಳ ಅಲ್ಲಿ ಆ ಉದ್ದೇಶದಿಂದ ಇದಾಯಿತು. ಕಾಂಗ್ರೆಸ್ ಮೇಲೆ ಪ್ರೀತಿ ಮಾಡಿ ಯಾರೂ ಓಟ್ ಹಾಕಿಲ್ಲ. ಕಾಂಗ್ರೆಸ್ ಮೇಲೆ ಪ್ರೀತಿ ಮಾಡಿ ಓಟ್ ಹಾಕಿವ್ರೆ ಅಂತ ಅವ್ರೇನಾದ್ರು ತಿಳ್ಕೊಂಡಿದ್ರೆ ಅದು ಕೆಲವು BJPಯ, ಅದು ಯಾರು ಹೆಸರು ಹೇಳೋಕ್ಕೋಲ್ಲ ಅವರಿಗೆ ಗೊತ್ತಿದೆ, ನಾನು ಹೇಳೋಕ್ಕೋಲ್ಲ ರಾಜ್ಯದ ಜನತೆ ಗೊತ್ತಿದೆ. ಒಬ್ಬರು ಭಾವಿ ಮುಖ್ಯಮಂತ್ರಿಗಳು ಇಬ್ಬರು ಹೋಗಿ ಹೋರಾಟ ಮಾಡಿ ಎಲ್ಲ ಅವರು ಈ ಪೇಪರ್ನು TV ನೀವೇ ತೋರಿಸಿದ್ರಿ, 10,000 ರೂಪಾಯಿ ಒಂದು ಓಟು ಅಂತ. ಕೆಲವು ದೇವಸ್ಥಾನಕ್ಕವ್ರು 10 ಲಕ್ಷವಂತೆ. ನಾನೇ ಸಿಂದಗಿಲಿದ್ದಲ್ಲ ಸರ್, 10 ಲಕ್ಷ 15 ಲಕ್ಷ ಆ ದುಡ್ಡು ಅನ್ನೋ ಇದೇ ಇಲ್ಲ. JDS ಅಭ್ಯರ್ಥಿನೇ ತಗೊಂಡು ಎಳ್ಕೊಂಡೋಗಿ ಹಾಕಿದ್ರಲ್ಲ ಅನ್ನೋ ಉದ್ದೇಶಕ್ಕೆ ಜನ ಬೇಸತ್ತು ಓಟ್ ಹಾಕಿದ್ರು. ಕಾಂಗ್ರೆಸ್ ಗೆದ್ದಿರೋದು BJPಯ ಒಳಜಗಳದಿಂದ ಕಾಂಗ್ರೆಸ್ ಗೆದ್ದಿದೆ. ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದರೆ ಎಲ್ಲ ಕಡೆ ಇದೇ ಕೆಲಸ ಮಾಡ್ತಾವ್ರೆ. ಹೋದ ಸಾರಿ ಅದೇ ಕೆಲಸ ಮಾಡೋಕ್ಕೋಗಿ 2018 ಚುನಾವಣೆಯಲ್ಲಿ ನಂಬರ್ 7 ಜನ ಕರ್ಕೊಂಡೋದ್ರು. 7 ಜನ ಕರ್ಕೊಂಡೋಗಿ ಜನ 7 ಜನಕ್ಕೂ ಬುದ್ಧಿ ಕಲಿಸಿದ್ರು, ಕಾಂಗ್ರೆಸ್ಗೂ ಬುದ್ಧಿ ಕಲಿಸಿದ್ರು. 120 ಇದ್ದು 125 ಕಾಂಗ್ರೆಸ್ ಇದ್ದಿದ್ದು 75ಕ್ಕೆ ಬಂತು. ವಿವಿಧ ದೇವರ ಚಿತ್ರವಿರುವ ಮತ್ತು ಚೀನಾ ಪಟಾಕಿ ಮಾರಾಟ ಮಾಡುವುದನ್ನು ನಿಷೇಧಿಸಬೇಕೆಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಬುಧವಾರ ಹೆಚ್ಚುವರಿ ಜಿಲ್ಲಾಧಿಕಾರಿ ಕವಿತಾ ರಾಜಾರಾಮ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕೆಲವು ವರ್ಷಗಳಿಂದ ಭಾರತದಲ್ಲಿ ಹಬ್ಬ, ಉತ್ಸವ ಮತ್ತು ವಿವಾಹದ ಸಮಯದಲ್ಲಿ ಪಟಾಕಿ ಸಿಡಿಸುವ ಪದ್ಧತಿ ಇದೆ. ದೀಪಾವಳಿಯ ಸಮಯದಲ್ಲಿ ಶ್ರೀಲಕ್ಷ್ಮಿ, ಶ್ರೀಕೃಷ್ಣ, ಶ್ರೀ ವಿಷ್ಣು ಇತ್ಯಾದಿ ದೇವತೆಗಳ ಹಾಗೂ ನೇತಾಜಿ, ಸುಭಾಷ್ ಚಂದ್ರ ಬೋಸ್ ಇತ್ಯಾದಿ ರಾಷ್ಟ್ರಪುರುಷರ ಚಿತ್ರಗಳಿರುವ ಪಟಾಕಿಯನ್ನು ಬಹಿರಂಗವಾಗಿ ಮಾರಾಟ ಮಾಡುತ್ತಿದ್ದಾರೆ. ಇಂತಹ ಪಟಾಕಿಗಳನ್ನು ಸಿಡಿಸಿದಾಗ ದೇವತೆಗಳ ಹಾಗೂ ರಾಷ್ಟ್ರಪುರುಷರ ಚಿತ್ರವು ಛಿದ್ರವಾಗಿ ರಸ್ತೆಯ ತುಂಬ ಹರಡಿ ಜನರ ಕಾಲಿನಡಿನಲ್ಲಿ ಹಾಗೂ ವಾಹನದ ಅಡಿಯಲ್ಲಿ ಅಥವಾ ಕಸದ ಬುಟ್ಟಿ ಹಾಗೂ ಚರಂಡಿಯಲ್ಲಿ ಬಿದ್ದಿರುತ್ತದೆ. ಇದರಿಂದ ಹಿಂದೂ ದೇವರಿಗೆ ಅವಮಾನ ಹಾಗೂ ರಾಷ್ಟ್ರಪುರುಷರ ಅಗೌರವವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಚೀನಾ ಪಟಾಕಿಗಳಲ್ಲಿ ವಿಷಕಾರಿ ಪದಾರ್ಥದ ಪ್ರಮಾಣವು ಹೆಚ್ಚು ಇರುತ್ತದೆ. ಹಾಗಾಗಿ ಭಾರತದಲ್ಲಿ ಚೀನಾ ಪಟಾಕಿಗಳ ಮಾರಾಟವನ್ನು ನಿಷೇಧಿಸಬೇಕು. ಎಕ್ಸೋಪ್ಲೋಸಿವ್ ಆಕ್ಟ್ 2008 ಅನ್ವಯ ವಿದೇಶಿ ಸ್ಫೋಟಕಗಳನ್ನು ಇಟ್ಟುಕೊಳ್ಳುವುದು ಹಾಗೂ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ದೆಹಲಿಯ ಸರ್ಕಾರವು ಚೀನಿ ಪಟಾಕಿಯ ಮೇಲೆ ಸಂಪೂರ್ಣ ನಿರ್ಬಂಧ ಹೇರಿದೆ. ಆದರೂ ಅಕ್ರಮವಾಗಿ ತಂದು ಮಾರಾಟ ಮಾಡಲಾಗುತ್ತಿದೆ. ಆರೋಗ್ಯದ ದೃಷ್ಟಿಯಿಂದ ಚೀನಾ ಪಟಾಕಿ ಮಾರಾಟ ನಿಷೇಧಿಸಬೇಕೆಂದು ಮನವಿ ಮಾಡಿದರು. ನಾನು ಹಿಂದೂ ಜನಜಾಗೃತಿ ಸಮಿತಿಯಿಂದ ಗೋವಿಂದರಾಜು ಅಂತ ಮಾತಾಡ್ತಿರೋದು. ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿ ಕೊಡೋದಿತ್ತು. ಏನು ವಿಚಾರ ಅಂತಂದರೆ ಪಟಾಕಿ ಅಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಹಬ್ಬ ಹರಿದಿನ ಇರ್ಬೋದು, ಉತ್ಸಾಹ, ದೇವರ ಉತ್ಸವ, ದೀಪಾವಳಿ, ಹೀಗೆ ಎಲ್ಲ ಸಮಯದಲ್ಲೂ ಪಟಾಕಿಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ಈ ಪಟಾಕಿಯ ಮೇಲೆ ಲಕ್ಷ್ಮಿಯ ಚಿತ್ರ, ಅಂದರೆ ನಮ್ಮ ದೇವರು ಲಕ್ಷ್ಮಿಯ ಚಿತ್ರ, ಶ್ರೀಕೃಷ್ಣನ ಚಿತ್ರ, ಅಯ್ಯಪ್ಪ ಸ್ವಾಮಿ ಚಿತ್ರ, ವಿಷ್ಣು ಚಿತ್ರ, ಹೀಗೆ ಇದನ್ನು ನಾವುಗಳು ಅದರಲ್ಲಿ ಇದ್ದರೆ ಒಡೆದು ಛಿದ್ರ ಆಗುತ್ತೆ ಪಟಾಕಿ. ಅದು ಎಲ್ಲಂದ್ರಲ್ಲಿ ರಸ್ತೆಯಲ್ಲಿ ನಮ್ಮ ಮತ್ತೆ ಕಾಲಿನಡಿಯೆಲ್ಲ ಸಿಕ್ಕಿ ನಮ್ಮ ದೇವರನ್ನ ವಿಡಂಬನೆ ನಾವೇ ಮಾಡ್ತಿದ್ವಿ. ನಾವು ಅರಿದಲ್ಲೇ ಇದು ಒಂದು ಪಾಪದ ವಿಚಾರ ಸಹ ಇದೆ. ಹಾಗಾಗಿ ಭಾರತೀಯ ಕಲಂ ಸೆಕ್ಷನ್ 9/2 ಪ್ರಕಾರ ಯಾವುದೇ ದೇವತೆಗಳ ಒಂದು ಚಿತ್ರವನ್ನು ಪಟಾಕಿ ಮೇಲೆ ಇಡೋ ಆಗಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಶಿವಕಾಶಿಯಲ್ಲಿ ಎಲ್ಲಿ ತಯಾರಿಕಾ ಘಟಕ ಅಲ್ಲಿ ಸಹ ನಾವು ಮನವಿಯನ್ನು ಕೊಟ್ಟು ಇಲ್ಲಿ ಸಹ ನಾವು ಅವರುಗಳಿಗೂ ನಾವು ಹೇಳೋಭಾಗ ಮಾಡಿದ್ವಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ. ಮತ್ತೆ ಇದು ಎಲ್ಲೇ ಕೂಡುದು, ಇದು ದೇವರ ಚಿತ್ರ ಇರೋ ಪಟಾಕಿ ಮಾರಾಟ ಕೂಡುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಚೈನೀಸ್ ಪಟಾಕಿಗಳ ಹಾವಳಿ ತೀರಾ ಅತಿಯಾಗಿದೆ. ಚೈನೀಸ್ ಪಟಾಕಿಯಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಪೊಟ್ಯಾಷಿಯಂ ಅಪಾರ ಕ್ಲೋರೈಡ್ ಅಂತ 2 ವಿಷಕಾರಿ ಒಂದು ಬಹಳ ವಸ್ತು ಇದೆ. ಇದು ಒಳ್ಳೆ ಈ ಒಂದು ರೀತಿಯ ಒಂದು ಕಲರ್ ಒಂದು ಇದು ಬರುತ್ತೋ ಬೆಳಕು, ಆದರೆ ಇದರಲ್ಲಿ ಹೃದಯಕ್ಕೆ ಆಘಾತ ಆಗುವಂಥ ಒಂದು ಕೆಟ್ಟ ವಿಷಾನಿಲ ಇದೆ. ಹಾಗಾಗಿ ಚೈನೀಸ್ ಪಟಾಕಿಯೇ ನಮ್ಮ ದೇಶದಲ್ಲಿ ಮಾರಾಟ ಕೂಡುದು. ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟ ಒಂದು ಮನವಿಯಲ್ಲಿ ನಾವು ಇವತ್ತೊಂದು ಇದಿತ್ತು. ಹಾಗಾಗಿ ಈ ದೇವರ, ನಮ್ಮ ಹಿಂದೂ ದೇವರ ಅಪಮಾನ ಮಾಡುವಂಥ ಪಟಾಕಿ ಈ ಮೇಲೆ ಅದರ ಚಿತ್ರವು ಮತ್ತು ಚೈನೀಸ್ ಪಟಾಕಿ ಮಾರಾಟ ಇವೆರಡೂ ಕೂಡುದು ಅನ್ನೋದು ನಮ್ಮ ಇವತ್ತಿನ ಅಜೆಂಡಾ ಇತ್ತು. ಅದರ ಬಗ್ಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಪ್ರತಿಭಟನೆಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಎಲ್ ಗೋವಿಂದರಾಜು, HM ಕುಮಾರ್, ರಾಜೇಂದ್ರನ್, ಅನಂತರಾಜು, ಸುಗಣಕುಮಾರ್ ಹಾಗೂ ಇತರರು ಹಾಜರಿದ್ದರು.
ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜೀರ್ಣೋದ್ಧಾರ ಮಾಡುವ ಉದ್ದೇಶದಿಂದ ಹಳೆ ವಿದ್ಯಾರ್ಥಿಗಳ ಸಂಘ ಸ್ಥಾಪಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ನಿವೃತ್ತ ತಹಶೀಲ್ದಾರ್ ಅಣ್ಣೇಗೌಡ ಹಾಗೂ ಉಪಾಧ್ಯಕ್ಷ ಬಿಎಲ್ ಧರ್ಮೇಗೌಡ ಹೇಳಿದರು. ಬೇಲೂರು ಪಟ್ಟಣದ ಚನ್ನಕೇಶವ ದೇವಾಲಯದ ರಸ್ತೆಯ ಕೆಂಪೇಗೌಡ ವೃತ್ತದ ಬಳಿ ಇರುವ ತಾಲೂಕಿನಲ್ಲಿ ಪ್ರಥಮ ಬಾಲಕರ ಮಾಧ್ಯಮಿಕ ಶಾಲೆಗೆ ಸುಮಾರು 152 ವಸಂತಗಳು ಪೂರೈಸಿದ ಹಿನ್ನೆಲೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಈ ಶಾಲೆಯನ್ನು ಪಾರಂಪರಿಕ ಕಟ್ಟಡವನ್ನಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹಾಗೂ ಈ ಶಾಲೆಗೆ ಹೆಚ್ಚಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬರುವ ಹಿನ್ನೆಲೆ ಈ ಶಾಲೆಗೆ ಮೂಲಸೌಕರ್ಯ ಒದಗಿಸಿ ಅಲ್ಪ ಪ್ರಮಾಣದಲ್ಲಿ ಶಿಥಿಲಗೊಂಡಿರುವ ಕಟ್ಟಡವನ್ನು ಪಾರಂಪರಿಕ ಕಟ್ಟಡವನ್ನಾಗಿ ಮಾಡುವ ಉದ್ದೇಶದಿಂದ ಶಾಸಕರ ನೆರವಿನೊಂದಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳ ಮತ್ತು ಜೀರ್ಣೋದ್ಧಾರ ಸಮಿತಿ ಸಾರ್ವಜನಿಕರ ಸಹಕಾರದೊಂದಿಗೆ ನವೆಂಬರ್ 8ರಂದು ಚನ್ನಕೇಶವ ಸ್ವಾಮಿ ದಾಸೋಹ ಭವನದಲ್ಲಿ ಶಾಸಕರಿಂದ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಚಾಲನೆ ನೀಡಲಾಗುತ್ತಿದೆ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯದರ್ಶಿ ಕೇಶವಮೂರ್ತಿ ಮಾತನಾಡಿ, ಈ ಶಾಲೆಯ ಕಟ್ಟಡದ ಅಭಿವೃದ್ಧಿಗಾಗಿ ವಿಶೇಷ ನೀಲನಕ್ಷೆ ತಯಾರಿಸಿದೆ. ಈಗಾಗಲೇ ಸರ್ಕಾರ ಸಹ ಈ ಶಾಲೆಯ ಅಭಿವೃದ್ಧಿಗೆ ಮುಂದಾಗಿರುವುದು ಸ್ವಾಗತಾರ್ಹ. ನಮ್ಮ ಹಳೆ ವಿದ್ಯಾರ್ಥಿ ಸಂಘವು ಉದ್ಘಾಟನೆಯಾದ ನಂತರ ಶಾಲೆಗೆ ಸಂಬಂಧಿಸಿದಂತೆ ಹಲವು ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಮುಂದಾಗಿದ್ದು, ಅಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕ, ಪುರಸಭೆ ಅಧ್ಯಕ್ಷ ಹಾಗೂ ತಹಸೀಲ್ದಾರ್, ಬಿಇಒ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು. ಸಹ ಕಾರ್ಯದರ್ಶಿ ಆರ್ಎಸ್ ಮಹೇಶ್ ಮಾತನಾಡಿ, ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮುಂದಾಗಬೇಕಿದೆ. ಇಂತಹ ಪಾರಂಪರಿಕ ಕಟ್ಟಡ ಉಳಿಸಲು ನಿರ್ಧರಿಸಿದ್ದು, ಈಗಾಗಲೇ ಹಳೆ ವಿದ್ಯಾರ್ಥಿಗಳಿಂದ ನೋಂದಣಿ ಮಾಡಲು ನಿರ್ಧರಿಸಿದ್ದು 152 ರುಗಳನ್ನು ಹಳೆ ವಿದ್ಯಾರ್ಥಿಗಳಿಂದ ಸ್ವೀಕರಿಸುತ್ತಿದ್ದು, ಈ ಶಾಲೆಯಲ್ಲಿ ಓದಿದ ಹಳೆ ವಿದ್ಯಾರ್ಥಿಗಳು ಹಾಗೂ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು ಎಂದು ಹೇಳಿದರು. ಬೇಲೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಮಾಧ್ಯಮಿಕ ಶಾಲೆಯ ಕಟ್ಟಡವನ್ನ ನಾವು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡು ಆ ಕಟ್ಟಡಕ್ಕೆ ಏನಾದ್ರು ಒಂದು ನೆರವು ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಈ ಕಟ್ಟಡ ಸುಮಾರು 152 ವರ್ಷಗಳ ಕಾಲ ಬೇಲೂರಿನಲ್ಲಿ ತುಂಬ ಹಳೆಯದಾದಂಥ ಕಟ್ಟಡ ಇದು. ಅದು ಪಾರಂಪರಿಕವಾಗಿ ಮಹಾರಾಜ ಕಾಲದಲ್ಲಿ ನಿರ್ಮಾಣವಾದಂಥ ಕಟ್ಟಡವಾಗಿರುತ್ತದೆ. ಇದಕ್ಕೆ ನಮ್ಮ ಅಣ್ಣೇಗೌಡರು ಉದ್ಘಾಟನೆಗೆ ನಮ್ಮ ಶಾಸಕರಾದಂಥ ಕೆ.ಎಸ್. ಯಂಗೇಶ್ವರರನ್ನ ಈ ಸಂಘವನ್ನು ರಚನೆ ಮಾಡಿ ಇದರ ಪೂರ್ವಭಾವಿ ಸಭೆಯನ್ನು ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ 8ರಂದು ನಡೆಸ್ತಾ ಇದ್ದೀವಿ. ಈ ಕಟ್ಟಡಕ್ಕೆ ನಮ್ಮದೇ ಉದಾಹರಣೆ ತಗೊಂಡ್ರೆ ನಾವು ಸುಮಾರು ಒಂದು ಲಕ್ಕೇಗೌಡರಿಗೆ 11 ಜನ ಮಕ್ಕಳು, ಅವ್ರು 11 ಜನ ಮಕ್ಕಳಿಗೆ ನೋಡಿದ್ರೆ 150 ಇದ್ದಾರೆ. ಎಲ್ಲರೂ ಅಲ್ಲೇ ಬಂದಿರೋ ಎಲ್ಲ ಸಾಕ್ಷಿಯಾಗಿದೆ. ಈ ಕಟ್ಟಡದ ಜೀರ್ಣೋದ್ಧಾರವನ್ನು ಸರ್ಕಾರಕ್ಕೆ ಬಿಟ್ಟರೆ ಆಗಲ್ಲ. ಸರ್ಕಾರ ದುಡ್ಡು ಕೊಡುತ್ತೆ ಬೇಕಾದ್ರೆ, ಆದರೆ ಈ ಸಮಿತಿ ಇರಬೇಕು. ಒಂದು ಆ ಕಟ್ಟಡ ಪಾರಂಪರಿಕ ಕಟ್ಟಡವನ್ನು ಉಳಿಸ್ಕೋಬೇಕು. ಅದರ ಏನು ಆದಿಬಾಜಿನಲ್ಲಿ ಕೆಲಸ ಕಾಮಗಾರಿಗಳಿದ್ದಾವೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಅಣ್ಣೇಗೌಡರು ಅದನ್ನು ಒಂದು ಹಿರಿಯ ಕಟ್ಟಡವಾಗಿ ಎಸ್ಟಿಮೇಟ್ ಮಾಡಿಸಿದ್ದಾರೆ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡದಲ್ಲಿ 1869ರಲ್ಲಿ ನಿಜವಾಗ್ಲೂ ಮಹಾರಾಜರ ಕಾಲದಲ್ಲಿ ಈ ಕಾಲೇಜಿಗೆ ಈ ಸ್ಕೂಲ್ ಓಪನ್ ಆಯಿತು ಅಂತ ಒಂದು ಆಶ್ಚರ್ಯ. ಅದಕ್ಕಿಂತ ಮೊದಲು 8ನೇ ಕ್ಲಾಸ್ ಓದಬೇಕಾದ್ರೆ ನಮ್ಮ ಬೇಲೂರಿನ ನಾಗರಿಕರು ಹಾಸನ, ಚಿಕ್ಕಮಗಳೂರಿಗೆ ಹೋಗ್ಬೇಕಾಗಿತ್ತು. ಅದು 1869ರಲ್ಲಿ ಮಹಾರಾಜರ ಕಾಲದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಅಧೀನದಲ್ಲಿ ಓಪನ್ ಆಯಿತು. ಅದನ್ನು ಈಗ 150 ವರ್ಷ ಆಗಿ ನಾವು 100ನೇ ವರ್ಷದ ಶತಮಾನೋತ್ಸವ ನಡೆಸಿದ್ರು 1969ರಲ್ಲಿ. ಈಗ 150ನೇ ವರ್ಷದ ಒಂದು ಆಚರಣೆಯನ್ನು ಮಾಡಬೇಕು ಅಂತ ಇದ್ದಾಗ ನಮ್ಮ ಮಿತ್ರರೆಲ್ಲ ನಾವು ಎಲ್ಲರೂ ಕರೆದು ಹಳೆ ವಿದ್ಯಾರ್ಥಿಗಳ ಫೋನ್ನೆಲ್ಲ ಸಂಗ್ರಹಿಸಿ ಸುಮಾರು ಒಂದು 200 ಫೋನ್ ನಂಬರು. ಅದಕ್ಕೆ ಅವ್ರು ಹೇಳಿದರು, ನೀವು ಮೊದಲು ಇದನ್ನು ಜೀರ್ಣೋದ್ಧಾರ ಮಾಡಿ ಸ್ಕೂಲ್ನ ಪಾರಂಪರಿಕ ಕಟ್ಟಡದ ವೈಭವವನ್ನು ಉಳಿಸಿ ಆನಂತರ ಇದನ್ನು ನೀವು ಈಗ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದ್ದಾರೆ, ಮತ್ತೆ ಅದನ್ನ ಈಗ ಉನ್ನತೀಕರಿಸಿದ ಶಾಲೆ ಅಂತ ಮಾಡಿದ್ದಾರೆ. ಆ ಶಾಲೆಗೆ ಆ ಕಟ್ಟಡಕ್ಕೆ 152 ವರ್ಷ ಆಗಿದೆ. 150 ಮಾಡಬೇಕಾಗಿತ್ತು, ಕೊರೋನಾ ಇರೋದ್ರಿಂದ 152 ಬಂದಿದೆ. ಈ 152ರ ಸಂದರ್ಭದಲ್ಲಿ ಅದಕ್ಕೊಂದು ಸಮಾರಂಭ ಮಾಡೋದು, ಅದನ್ನು ಶಾಲೆಯ ಕಟ್ಟಡವನ್ನು ಹಾಗೆ ಉಳಿಸ್ಕೊಂಡು ಪಾರಂಪರಿಕ ಕಟ್ಟಡ ಥರ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ. ಹಳೆ ವಿದ್ಯಾರ್ಥಿಗಳ ಸಂಘ ಶಕ್ತಿ ಇಲ್ಲದೆ ಯಾವುದನ್ನು ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಸಂಘವನ್ನು ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ನಿವೃತ್ತ ತಹಸೀಲ್ದಾರ್ ಅಣ್ಣೇಗೌಡರು ಅಧ್ಯಕ್ಷರಾಗಿದ್ದಾರೆ, ಧರ್ಮೇಗೌಡರು ಉಪಾಧ್ಯಕ್ಷರಾಗಿದ್ದಾರೆ, ಆಮೇಲೆ ಗೌರವಾಧ್ಯಕ್ಷರಾಗಿದ್ದಾರೆ, ಅರುಣ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿದ್ದಾರೆ, ನಾವು ಕಾರ್ಯದರ್ಶಿ ಆಗಿದ್ದೀವಿ. ಈಗ ಒಂದು ತಂಡ ಮಾಡ್ಕೊಂಡಿದ್ವಿ. ಉಳಿದಿದ್ದನ್ನು ನಮ್ಮ ಅಧ್ಯಕ್ಷರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಶಿವಮೂರ್ತಿ ಹಾಜರಿದ್ದರು.
ಜಿಲ್ಲೆಯಲ್ಲಿ ಈ ಹಿಂದೆ ಎಸ್ಪಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಾಹುಲ್ ಕುಮಾರ್ ಶಾಪುರವಾಡ್ ಅವರು ಬುಧವಾರ ಬೆಳಗ್ಗೆ ಹಾಸನಾಂಬ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು. ಮೊದಲು ದೇವಿ ದರ್ಶನ ಪಡೆದು ನಂತರ ದರ್ಬಾರ್ ಗಣಪತಿ ಹಾಗೂ ಸಿದ್ದೇಶ್ವರ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಇಲ್ಲೇ ಕರ್ತವ್ಯ ನಿರ್ವಹಿಸಿ ನಂತರ ಬೇರೆ ಜಿಲ್ಲೆಗೆ ಹೋಗಬೇಕಾಯಿತು. ಪ್ರತಿ ವರ್ಷವೂ ಹಾಸನಾಂಬೆ ದೇವಿ ದರ್ಶನ ಮಾಡಬೇಕು ಎಂದುಕೊಳ್ಳುತ್ತೇವೆ. ಆದರೆ ನಮ್ಮ ಕೆಲಸದ ಒತ್ತಡದಲ್ಲಿ ಆಗುವುದಿಲ್ಲ. ಈ ವರ್ಷ ದೇವಿ ದರ್ಶನ ಮಾಡಲು ಸಾಧ್ಯವಾಗುವುದಿಲ್ಲ ಎಂದುಕೊಂಡರು. ಮಂಗಳೂರಿನಲ್ಲಿ ಕೆಲಸ ಇದ್ದ ಕಾರಣ ಹಾಸನಕ್ಕೆ ಬಂದಿದ್ದೇನೆ ಎಂದರು. ನಮ್ಮ ಹಾಸನಾಂಬ ದರ್ಶನಕ್ಕೆ ಪ್ರತಿ ಸಲ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತೀವಿ. ಬಟ್ ನಮ್ಮ ಈ ಜಾಬ್ ಯಾವ ಥರ ಅಂತ ಹೇಳಿದ್ರೆ ಪಾಸಿಬಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ಹಾಸನಾಂಬಕ್ಕೆ ಅಂತ ಪರ್ಮಿಷನ್ ತೊಗೊಂಡು ಬರೋದು ಕೂಡ ಒಂಥರ ಇದು ಅನಿಸುತ್ತೆ. ಈ ಸಲ ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಬಟ್ ಫಾರ್ಚುನೇಟ್ಲಿ ಬೈ ಗಾಡ್ಸ್ ಗ್ರೇಸ್ ಮಂಗಳೂರಲ್ಲಿ ನನಗೆ ಕೋರ್ಟ್ ಸಮನ್ಸ್ ಇರೋದ್ರಿಂದ ಹಾಸನಾಂಬರಲ್ಲಿ ನನಗೆ ಕರ್ಸ್ಕೊಂಡಂಗೆ ಆಗಿದೆ. ನಮ್ಮ ಮನು ಅವರು, ಕಿರಣ್ ಅವರು ಮತ್ತು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಪೂರ್ತಿ ಎಲ್ಲರೂ ಕೂಡ ಅವರು ಕೂಡ ಇದು ಮಾಡಿದರು. ಸೊ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಹಾಸನ್ ಲಾ ಆ್ಯಂಡ್ ಆರ್ಡರ್ ವೈಸ್ ಎಲ್ಲ ಥರ ಪೀಸ್ಫುಲ್ ಆಗಲಿ ಮತ್ತು ನನ್ನ ಪರ್ಸನಲ್ ಲೈಫ್ ಕೂಡ ಎಲ್ಲ ರೀತಿಯಲ್ಲಿ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ದೇವರನ್ನ ಪ್ರಾರ್ಥನೆ ಮಾಡಿದ್ದೀನಿ. ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಈ ವೇಳೆ ಎಸ್ಪಿ ಬಿಎನ್ ನಂದಿನಿ ಹಾಗೂ ಪೊಲೀಸ್ ಅಧಿಕಾರಿಗಳು ಇದ್ದರು. ಪರಿಸರಕ್ಕೆ ಹಾನಿ ಉಂಟು ಮಾಡುವ ಪಟಾಕಿ ಹಾಗೂ ಚೀನಾ ಪಟಾಕಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ. ಸರ್ಕಾರದ ಆದೇಶದಂತೆ ಪರಿಸರಕ್ಕೆ ಹಾನಿಕಾರಕವಲ್ಲದ ಹಸಿರು ಪಟಾಕಿಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಪಟಾಕಿ ವರ್ತಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿದರು. ನವೆಂಬರ್ 1ರಿಂದ ನಗರದ ಸಾಲ್ಗಾಮೆ ರಸ್ತೆ ಒಳಾಂಗಣ ಕ್ರೀಡಾಂಗಣದ ಎದುರು 45 ಮಳಿಗೆಗಳನ್ನು ತೆರೆಯಲು ಜಿಲ್ಲಾಡಳಿತ ಅನುಮತಿ ನೀಡಿದೆ. ಕಳೆದ 1.5 ವರ್ಷದಿಂದ ಕೋವಿಡ್ ಲಾಕ್ಡೌನ್ ಕಾರಣ ಜನರು ಆರ್ಥಿಕ ಸಂಕಷ್ಟದಿಂದ ಇನ್ನೂ ಹೊರಬಂದಿಲ್ಲ. ಇನ್ನೂ ಸರಿಯಾಗಿ ವ್ಯಾಪಾರ ಪ್ರಾರಂಭವಾಗಿಲ್ಲ. ಇನ್ನು 3-4 ದಿನ ಹಬ್ಬ ಇದ್ದು 60% ವ್ಯಾಪಾರವಾಗುವ ನಿರೀಕ್ಷೆ ಇದೆ ಎಂದರು. ಶಿವಕಾಶಿಯಲ್ಲಿ ಪಟಾಕಿ ತಯಾರಿಕೆ ಆಗುತ್ತಿದ್ದು ಅಲ್ಲಿಂದಲೇ ಜಿಲ್ಲೆಗೆ ಪಟಾಕಿಗಳನ್ನು ತರಿಸಲಾಗಿದೆ. ಚೀನಾ ಪಟಾಕಿ ವ್ಯಾಪಾರ ಸಂಪೂರ್ಣ ನಿರ್ಬಂಧವಿದೆ ಎಂದು ಹೇಳಿದರು. ಪಟಾಕಿ ವ್ಯಾಪಾರ ಮಾಡುವವರು ಮಾಸ್ಕ್ ಧರಿಸಿದ್ದು ಪರಸ್ಪರ ಅಂತರ ಇರಲು ಸೂಚಿಸುತ್ತಿದ್ದರು. ಬೆಂಕಿ ಅವಘಡ ಸಂಭವಿಸಿದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅಗ್ನಿಶಾಮಕ ವಾಹನವನ್ನು ಕಾಯ್ದಿರಿಸಲಾಗಿತ್ತು. ಪರಿಸರ ಸ್ನೇಹಿ ಪಟಾಕಿಗಳ ದರವು ದುಬಾರಿಯಾಗಿದ್ದು ಎಂಆರ್ಪಿಗಿಂತ ಹೆಚ್ಚಿನ ಬೆಲೆಯಲ್ಲಿ ಕೆಲವು ಪಟಾಕಿಗಳ ದರ ಹಾಕಿ ಗ್ರಾಹಕರ ಒತ್ತಾಯ ಮೇರೆಗೆ ನಂತರ ಕಡಿಮೆ ಮಾಡಲು ಮುಂದಾಗುತ್ತಿರುವುದು ಕೆಲ ಅಂಗಡಿಗಳಲ್ಲಿ ಕಂಡುಬಂದಿತು. 35 ಸ್ಟಾಲ್ ಪರ್ಮಿಷನ್ ಸಿಕ್ಕಿದೆ. ಪ್ರತಿ ವರ್ಷ ಹೋದ ವರ್ಷ ಕೋವಿಡ್ ಇದ್ದಿದ್ದರಿಂದ 36 ಸ್ಟಾಲ್ ಇತ್ತು. ಈ ವರ್ಷ 45 ಸ್ಟಾಲ್ ಬಂದಿದೆ. ಆದರೆ ವ್ಯಾಪಾರ ಇನ್ನೂ ಶುರು ಆಗಿಲ್ಲ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದು ನೋಡಬೇಕು. ಯಾಕೆಂದರೆ ಕೋವಿಡಿಂದ ಜನ ಇನ್ನೂ ಆ ಒಂದು ಹೊಡೆತದಿಂದ ಇನ್ನೂ ಯಾರೂ ಆಚೆ ಬಂದಿಲ್ಲ. ಯಾಕಂದರೆ ದುಡ್ಡು ಕೈಲಿ ಓಡಾಡಿದ್ರೆ ತಾನೇ ಪಟಾಕಿ ಅಂತ ಹೊಡೆಯೋದು. ಸೊ ನಮಗೆ ಹೆಚ್ಚು ಕಮ್ಮಿ 1.5 ವರ್ಷ 2 ವರ್ಷ ಲಾಕ್ಡೌನ್ ಆಗಿರೋಂಥ ಪ್ರಭಾವಕ್ಕೆ ದುಡ್ಡು ಕಾಸಿನ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದ್ರಿಂದ ಹಣಕಾಸಿನ ವ್ಯವಸ್ಥೆಗಳು ತಕ್ಕ ಮಟ್ಟಿಗೆ ವ್ಯಾಪಾರ ಆಗುತ್ತೆ ಅಂತ ನಂಬ್ಕೊಂಡಿದ್ದೀವಿ. ವ್ಯಾಪಾರ ಆಗಲಿ. ಯಾಕೆಂತಂದರೆ ದೀಪಾವಳಿಯನ್ನು ಹಬ್ಬ ಅನ್ನೋದು ಮಾಡಲೇಬೇಕು. ನಾವು 45 ಅಂಗಡಿ ಅಂತಂದರೆ ಕುಟುಂಬಗಳು ನಮಗೂ ಇರುತ್ತೆ. ಅದೇ ವ್ಯಾಪಾರ ನಂಬ್ಕೊಂಡು ಬಂದಿರ್ತೀವಿ. ಆ ಅಂಗಡಿಗಳಾಕಿ 1ನೇ ತಾರೀಕಿಂದ ಪರ್ಮಿಷನ್ ಸಿಕ್ಕಿದೆ. ಬಟ್ ಇವತ್ತರೆಗೂ ಏನಂತ ವ್ಯಾಪಾರ ಕಾಣ್ತಾ ಇಲ್ಲ. ಮುಂದೆ ಇನ್ನೂ 2 ದಿವಸ ಹಬ್ಬ ಇದೆ. ವ್ಯಾಪಾರಗಳು ಹೇಗೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಈ ಸರಿ ಏನಾಗಿದೆ, ಹೋದ ವರ್ಷದಿಂದ ಗ್ರೀನ್ ಪಟಾಕಿ ಅಂತ ಮಾಡಿದ್ದಾರೆ. ನಮಗೆ ಪರ್ಮಿಷನ್ ಇರೋದೇ ಗ್ರೀನ್ ಪಟಾಕಿ ಅಂತ. ಸೊ ಅದು ಬೇರೆ ಬಂದಿದೆ. ಸ್ವಲ್ಪ ಪೊಲ್ಯೂಷನ್ನು ಮತ್ತು ಇದೇನಂತೀವಿ ಕೆಮಿಕಲ್ ಫ್ರೀ ಅನ್ನೋದೊಂದು ಬಂದಿದೆ. ಸೊ ಇದು ರೂಢಿ ಆಗ್ತಿದೆ. ಇನ್ನು ಹೋದ ವರ್ಷದಿಂದ ಸ್ವಲ್ಪ ಬಂತು. ಈ ವರ್ಷನೂ ಸ್ಟಾರ್ಟ್ ಆಗಿದೆ. ಎಲ್ಲ ಗ್ರೀನ್ ಪಟಾಕಿ ಬರ್ತಾ ಇದೆ. ಈಗ ಕೇಳಿ ತಗೋತಾರ ಕೇಳಿ ತಗೋತಾರ ಜನ ಅದನ್ನ ಸರ್ ಕೇಳಿ ತಗೊಳ್ಳೋಕ್ಕಿಂತ ಹೆಚ್ಚಾಗಿ ಈಗ ಮೂವಿಂಗೇ ಅದು. ಕೇಳದೇ ಇದ್ರು ನಾವು ಅದನ್ನೇ ಕೊಡ್ತೀವಿ. ಗ್ರೀನ್ ಪಟಾಕಿ ಅಂತಲೇ ಮಾರಬೇಕು ಅಂತ ಬಂದಿರೋದು. ಹೈಕೋರ್ಟ್ ಆರ್ಡರ್ ಆಗಿರೋದು ಅದೇ. ಎಕ್ಸ್ಪೋರ್ಟ್ಗಳು ಆರ್ಡರ್ ಮಾಡೋದು ಗ್ರೀನ್ ಪಟಾಕಿ ಅಂತಲೇ ಬಂದಿದೆ. ಇಲ್ಲಿ ಹಾಕಿರ್ತಾರೆ ಗ್ರೀನ್ ಪಟಾಕಿ ಸ್ಟಿಕ್ಕರ್. ಆಮೇಲೆ ಚೀನಾ ಐಟಮ್ ಚೈನಾ ಐಟಮ್ ಮಾರೋ ಆಗಿಲ್ಲ. ಯಾರು ಮಾರಿದ್ರು ನಮ್ಮ ಸಂಘದಲ್ಲಿ ಮಾರಬಾರ್ದು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಆರ್ಡರ್. ಇಲ್ಲಿ ಯಾರು ಹಾಕಿಲ್ವ ಈಗ? ಇಲ್ಲ ಒಂದು ಪೀಸ್ ಸಿಗಲ್ಲ. ಇಲ್ಲಿ ಈಗ ಇವತ್ತು ಅಂತಲ್ಲ, ನಾವು ಮೊದಲಿಂದನೂ ಚೈನಾ ಅಂತ ಯಾವಾಗ ಬಂತು ಐಟಮ್ಮು ತರಿಸ್ಕೊಡ್ದು ಮಾರ್ಕೊಡ್ದು ಅಂತ ಸಂಘದಿಂದನೇ ಆರ್ಡರ್ ಮಾಡ್ಬಿಟ್ಟಿದ್ವಿ. ಮಾರಕ್ಕೆ ಅವಕಾಶ ಕೊಡಲ್ಲ. ಎಲ್ಲಿಂದ ಬರುತ್ತೆ? ಶಿವಕಾಶಿ. ನಮ್ಮಲ್ಲೇ ಪ್ರೊಡಕ್ಷನ್ ಇರೋದ್ರಿಂದ ನಮ್ದನ್ನೇ ಮಾರಬೇಕು ಅನ್ನೋದೊಂದು ಇದೆ ಸರ್. ಮುಂಚೆ ಹೋಲಿಸ್ಕೊಂಡ್ರೆ ಈಗ ಸರ್ ಹೋದ ವರ್ಷ ಇಲ್ಲ ಬಿಡಿ, ಕೋವಿಡ್ ನಿಲ್ಲಲ್ಲಿದ್ವಿ. ಇದು 15 ವರ್ಷಕ್ಕೆ ವಹಿಸ್ಕೊಂಡ್ರೆ 60% ಆಗ್ಬೋದು ಅನ್ನೋ ಗೆಸ್ಸಿಂಗ್ ಇದೆ. 50 to 60%, 50ರಿಂದ 60 ಭಾಗ ವ್ಯಾಪಾರ ಆಗ್ಬೋದು. ಅದೇ ನೀವು ನೋಡ್ತಾ ಇದ್ದೀರಲ್ಲ, ನಾಳೆ ನಾಡಿದಿನ ವ್ಯಾಪಾರದ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಏನೇ ಆಗಲಿ ಸಮಸ್ತ ನಾಡಿನ ಜನತೆಗೆ ನಮ್ಮ ಹಾಸನಾಂಬ ಪಟಾಕಿ ವರ್ತಕರ ಸಂಘದಿಂದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ಪಟಾಕಿ ಯಾರೇ ಹೊಡಿಬೇಕಾದ್ರೂ ಅದು ಪಟಾಕಿ ಅನ್ನೋದು ಎಚ್ಚರಿಕೆ ಇರಲಿ.
ದೂರ ಇಟ್ಟು ಮಕ್ಕಳನ್ನ ಸೇಫ್ಟಿಯಾಗಿ ಪಟಾಕಿ ಹೊಡಿಸಿ ಅಂತ ಕೇಳ್ಕೊತೀವಿ. ಎಲ್ಲ ನಾಡಿನ ಸಮಸ್ತ ಜನತೆಗೂ, ಹೆಸರೇಳಿ. ಹಾಸನ ಜನತೆಗೂ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು. ಅಧ್ಯಕ್ಷರು ಮಂಜುನಾಥ್. ಅರಕಲಗೂಡು ತಾಲೂಕು ಅರೆಮಾದನಹಳ್ಳಿಯ ವಿಶ್ವಕರ್ಮ ಜಗದ್ಗುರು ಪೀಠದ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಮತ್ತು ಹಿರಿಯೂರಿನ ವಿಶ್ವಕರ್ಮ ಪೀಠದ ಶ್ರೀ ಜ್ಞಾನಭಾಸ್ಕರ ಸ್ವಾಮೀಜಿ ಬುಧವಾರ ಹಾಸನಾಂಬ ದೇವಾಲಯಕ್ಕೆ ಆಗಮಿಸಿ ದೇವಿ ದರ್ಶನ ಪಡೆದರು. ಶ್ರೀಗಳನ್ನು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮತ್ತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಎನ್ ನಂದಿನಿ ಜಿಲ್ಲಾಡಳಿತದ ಪರವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಶ್ರೀಗಳೊಂದಿಗೆ ಮಠದ ವ್ಯವಸ್ಥಾಪಕ ಮಂಡಳಿ ಉಪಾಧ್ಯಕ್ಷ ಎಚ್.ವಿ. ಹರೀಶ್, ಸಕಲೇಶಪುರ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್. ಶ್ರೀನಿವಾಸ್, ಹಾಸನ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್.ಬಿ. ಕುಮಾರ್ ಆಚಾರ್, ಉಪಾಧ್ಯಕ್ಷ ಎ. ಬ್ಯಾಟರಂಗ ಆಚಾರ್, ಪ್ರಧಾನ ಕಾರ್ಯದರ್ಶಿ ಟಿ. ಕೇಶವ ಪ್ರಸಾದ್, ಕಾಳಿಕಾಂಬ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಚ್.ಕೆ. ಆನಂದ್, ಉಪಾಧ್ಯಕ್ಷ ಎಚ್. ಶ್ರೀನಿವಾಸ್, ಅರ್ಚಕ ರವೀಂದ್ರ ಶರ್ಮಾ ಹಾಗೂ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾನಗಲ್ ಸೋತ ಮಾತ್ರಕ್ಕೆ ಸಿಎಂ ವರ್ಚಸ್ಸು ಕಡಿಮೆಯಾಗದು. ಸಾಮೂಹಿಕವಾಗಿ ಸೋಲಿನ ಜವಾಬ್ದಾರಿ ಹೊತ್ತುಕೊಂಡಿದ್ದೇವೆ. ಹಾಸನಾಂಬ ದರ್ಶನ ಪಡೆದ ಬಿವೈ ವಿಜಯೇಂದ್ರ ಹೇಳಿಕೆ. ಚುನಾವಣೆ ಎಂದ ಮೇಲೆ ಸೋಲು ಗೆಲುವು ಸಾಮಾನ್ಯ. ರಾಷ್ಟ್ರೀಯ ಪಕ್ಷವೇ ಠೇವಣಿ ಕಳೆದುಕೊಂಡ ಮೇಲೆ ಜೆಡಿಎಸ್ ಯಾವ ಲೆಕ್ಕ? ಹಾಸನದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಸಮರ್ಥನೆ. ವಿವಿಧ ಗಣ್ಯರು ಸ್ವಾಮೀಜಿಗಳಿಂದ ಹಾಸನಾಂಬೆ ದರ್ಶನ. ಸಾರ್ವಜನಿಕ ದರ್ಶನ ಮುಕ್ತಾಯಕ್ಕೆ 2 ದಿನ ಬಾಕಿ. ಸರ್ಕಾರಿ ರಜಾ ದಿನವಾದ್ದರಿಂದ ದೇವಿ ದರ್ಶನಕ್ಕೆ ನೂಕುನುಗ್ಗಲು. ಸ್ಥಳೀಯ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.